ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪ. ಇವತ್ತು ನಾನು ಸಬ್ಬಕ್ಕಿ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಯಾವುದೇ ಈನೋ ಸೋಡಾ ಹಾಗೆಯೇ ಉದ್ದಿನಬೇಳೆ ಎಣ್ಣೆ ಏನನ್ನೂ ಬಳಸ್ತಾ ಇರೋ ಒಂದು ಹೆಲ್ದಿ ಬ್ರೇಕ್ಫಾಸ್ಟು, ಅದ್ರ ಜೊತೆಗೆ ಒಂದು ಕೆಂಪು ಚಟ್ನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ 1 ಕಪ್ ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು ಸಾರಿ ನೀರಲ್ಲಿ ತೊಳೆದ್ಬಿಟ್ಟು ಇಡೀ ನೈಟ್ ಅದನ್ನು ನೆನೆಯೋದಕ್ಕೆ ಬಿಡಬೇಕು. ಮಾರನೇ ದಿವಸ ಅದನ್ನು ರುಬ್ಕೋಬೇಕು. ಈಗ ದೋಸೆ ಬ್ಯಾಟರ್ಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1 ಕಪ್ ಮೊಸರು, 1 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಚಿರೋಟಿ ರವೆ, 2 ಹಸಿಮೆಣಸಿನ್ಕಾಯಿ, ಒಂದು 3 ಪೀಸ್ ಶುಂಠಿಯನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಮಿಕ್ಸಿ ಜಾರಿಗೆ 1 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಚಿರೋಟಿ ರವೆ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿಯನ್ನು ಸೇರಿಸ್ಕೊಂಬಿಟ್ಟು ನೀರು ಸೇರಿಸ್ದೇನೆ ಪೌಡ್ರ್ ಮಾಡ್ಕೋಬೇಕು. ಪೌಡರನ್ನು ಪಾತ್ರೆಗೆ ಸೇರಿಸಿದ್ದೀನಿ. ಮತ್ತು ಜಾರಿಗೆ ರಾತ್ರಿ ಇಡೀ ನೆನೆಸಿದ್ವಲ್ಲ ಸಬ್ಬಕ್ಕಿ, ಆ ಸಬ್ಬಕ್ಕಿಯನ್ನು ಅರ್ಧ ಕಪ್ ಮೊಸರು ಹಾಕ್ಕೊಂಡು ಮೊದಲು ರುಬ್ಕೋತಾ ಇದ್ದೀನಿ. ನೀವು ಉಪ್ಪನ್ನು ದೋಸೆ ಬಿಡೋ ಟೈಮಲ್ಲಿ ಸೇರಿಸ್ಕೊಂಡು ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ದೋಸೆಯನ್ನು ಬಿಟ್ಕೊಳ್ಳಿ. ಮೊಸರು ಸೇರಿಸಿರೋದ್ರಿಂದ ನೀವು ತುಂಬ ಹೊತ್ತು ಬಿಟ್ಟು ದೋಸೆ ಬಿಡೋದಾದರೆ ಹುಳಿ ಬಂದುಬಿಡ್ಬೋದು ಅಂತ ಅಷ್ಟೇ. ನೋಡಿ ರುಬ್ಕೊಂಡಾಗಿದೆ. ಈಗ ಉಳಿದಿರುವ ಸಬ್ಬಕ್ಕಿ ಮತ್ತು ಮೊಸರನ್ನು ಸೇರಿಸ್ಕೊಂಬಿಟ್ಟು ಇನ್ನೊಂದು ಸರಿ ರುಬ್ಕೊಂಬರೋಣ. ಅದನ್ನು ರುಬ್ಕೊಂಬಿಟ್ಟು ಅದೇ ಪಾತ್ರೆಗೇ ಸೇರಿಸ್ಕೋಬೇಕು. ಅದೆಲ್ಲವನ್ನು ಮಿಕ್ಸ್ ಮಾಡಿ ಎತ್ತಿಟ್ಬಿಡಿ. ಈಗ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಮಿಕ್ಸಿ ಜಾರಿಗೆ ಅರ್ಧ ಬಟ್ಲಷ್ಟು ಕಡಲೆ, ಹಾಗೆಯೇ 1 ಬಟ್ಲಷ್ಟು ಕಾಯಿ ತುರಿ, 4 ಒಣಮೆಣಸಿನ್ಕಾಯಿ, ಒಂದು ಚಿಕ್ಕ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರ್ತಕ್ಕಂಥದ್ದನ್ನು ಸೇರಿಸ್ತಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ತೊಳೆದಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ. ಚಟ್ನಿ ರೆಡಿ ಆಗುತ್ತೆ. ನೋಡಿ ಈಗ ಆಗಿದೆ. ತವಾ ಬಿಸಿಯಾಗಿದೆ. ದೋಸೆ ಹಿಟ್ಟು ಸಹ ರೆಡಿ ಇದೆ ಅಲ್ವಾ. ಈಗ ದೋಸೆ ಬಿಡೋಣ. ದೋಸೆ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತ ಒಂದು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದೋಸೆ ಬ್ಯಾಟರ್ ನೋಡಿ ಈಗ ರೆಡಿಯಾಗಿದೆ. ತವಾ ತುಂಬ ಬಿಸಿ ಮಾಡ್ಕೋಬೇಡಿ, ದೋಸೆ ಚೆನ್ನಾಗಿ ಬರಲ್ಲ. ಮೀಡಿಯಮ್ಮಾಗಿ ನಾವು ಅದನ್ನು ಬಿಸಿ ಮಾಡ್ಕೊಂಡಿರಬೇಕು. ನಾನೀಗ ಬಿಡ್ತಾ ಇರೋದು ಸ್ವಲ್ಪ ಬಿಸಿನೇ ಆಗಿದೆ ಜಾಸ್ತಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ದೋಸೆ ಬ್ಯಾಟರ್ಗೆ ಉಪ್ಪನ್ನು ನೀವು ದೋಸೆ ಬಿಡೋ ಟೈಮಲ್ಲಿ ಸೇರಿಸ್ಕೊಳ್ಳಿ, ಯಾಕಂದರೆ ಮೊಸರು ಹಾಕಿರೋದ್ರಿಂದ ಹುಳಿ ಬರ್ಬೋದು. ನಾನು ಉಪ್ಪನ್ನು ಸೇರಿಸಿರೋದು ಸ್ಕಿಪ್ ಆಗಿದೆ. ದೋಸೆ ಮೇಲೆ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ದೋಸೆನ 2 ಸೈಡು ಬೇಯಿಸ್ಕೊಳ್ಳಿ. ದೋಸೆಗೆ ನಾನು ಇಲ್ಲಿ ಯಾವುದೇ ಎಣ್ಣೆ ಬಳಸ್ತಾ ಇಲ್ಲ, ತುಪ್ಪವನ್ನೇ ಹಾಕ್ತಾಯಿದ್ದೀನಿ. ಅದರಿಂದ ಇದು ಯಾವುದೇ ಸೋಡಾ, ಈನೋ, ಉದ್ದಿನಬೇಳೆ, ಎಣ್ಣೆ ಯಾವುದನ್ನು ಬಳಸದೇ ಇರೋ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಇದು. ಸೊ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಾನಿಲ್ಲಿ ಚಿಕ್ಕದಾಗಿ ದೋಸೆ ಬಿಡ್ತಾಯಿದ್ದೀನಿ. ನೀವು ದೊಡ್ಡದಾಗೂ ಸಹ ದೋಸೆ ಬಿಡ್ಕೋಬೋದು. ಅದೇ ತವಾವನ್ನು ತುಂಬ ಕಾಯಿಸ್ಕೋಬಾರ್ದು ಅಷ್ಟೇ. ಇದನ್ನು ಸಹ 2 ಸೈಡ್ ಬೇಯಿಸ್ಕೋಬೇಕು. ಕ್ಯಾರೆಟ್ ತುರಿ ಹಾಕಿರೋದ್ರಿಂದ ಅದು ಹಸಿ ಹಸಿ ಅನಿಸುತ್ತೆ. ಸೊ ಹಾಗಾಗಿ 2 ಸೈಡು ಬೇಯಿಸ್ಕೊಳ್ಳಿ. ಈಗ ನೋಡಿ ದೋಸೆ ಮತ್ತು ಚಟ್ನಿ ರೆಡಿಯಾಗಿದೆ. ಥ್ಯಾಂಕ್ ಯು.